ನಮ್ಮಲ್ಲಿ ಒಬ್ಬ ಗುರುಗಳು ತುಂಬ ವಿದ್ಯಾವಂತರು, ವಾದಿಗಳು, ಕಂಬಾಲೂರು ರಾಮಚಂದ್ರ ತೀರ್ಥರು ಅಂತ ರಾಯವೆಲ್ಲೂರಲ್ಲಿ ಇದೆ ಅವರು ಬೃಂದಾವನ. ನಡ್ಕೊಂಡು ಬರ್ತಾ ಇದ್ದಾರೆ. ಅನೇಕ ಜನ ಎದುರು ವಿದ್ವಾಂಸರುಗಳು ಇವನ ವಿದ್ಯೆಯನ್ನು ತಟ್ಕೊಳಕ್ಕಾಗಲ್ಲ, ಏನು ಮಾಡೋದು, ಇವನು ಬದುಕಿರೋವ್ರಿಗೂ ನಾವು ಇವ್ನು ಸೋಲ್ಸೋಕ್ಕಾಗಲ್ಲ, ಅದಕ್ಕೆ ಚಪ್ಪಡಿ ಎತ್ತಾಕ್ಬಿಟ್ಟು ಇವನ್ನ ಪೂರ್ಣ ಮಾಡ್ಬೋಣ, ಫನ ಮಾಡ್ಬೋಣ, ಮಟಾಶ್ ಅಂತಾರಲ್ಲ ಹಾಗೆ ಮಾಡ್ಬೋಣ ಅಂದರು. ಪ್ಲ್ಯಾನ್ ಹಾಕ್ಕೊಂಡ್ರು ಬರ್ತಾ ಇದ್ದಾರೆ. ಅವ್ರು ಬರೋ ಹೊತ್ತು ಸರಿಯಾಗಿ ಒಂದು ದೊಡ್ಡ ಮರ ಏರ್ಬಿಟ್ಟು ಒಂದು ದೊಡ್ಡ ಕಲ್ಲಿಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾನೊಬ್ಬ. ಹಂಗೆ ಅವ್ರು ಅದ್ರ ಕೆಳಗೆ ಬರೋ ಹೊತ್ತು ಸರಿಯಾಗಿ ಅದನ್ನು ಬಿಟ್ಟುಬಿಡೋದು, ಕಲ್ಲು ಬಂದು ಅವ್ರ ತಲೆ ಮೇಲೆ ಬಿದ್ದು ಕುಸಿದು ಬೀಳಬೇಕು ಅಂತ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಗುರುಗಳಿಗೆ ಗೊತ್ತಿಲ್ವೇ, ಬಂದೇ ಬಂದರು, ಕಲ್ಲು ಬಂದೇ ಬಿತ್ತು, ಕಲ್ಲು ಬರ್ತಾ ಇದೆ. ಸುಮ್ಮನೆ ಈಗಂದರು ಅಂತರಾಳ ಎತ್ತಿಷ್ಟ ಅಂದರು. ಅಂತರಾಳದಲ್ಲಿ ನಿಂತ್ಕೊಂಡ್ರು, ಕಲ್ಲು ನಿಂತ್ಕೊಂಡ್ಬಿಡ್ತು. ಹೇಗ್ರಿ ಕಲ್ಲು ನಿಂತ್ಕೊತ್ತೆ? ಇವತ್ತು ಸೈನ್ಸ್ ಹೇಗೆ ಹೋಗುತ್ತೆ? ಗುರುತ್ವಾಕರ್ಷಣ ಬಿಂದು ಇರತಕ್ಕಂಥ ಆಕರ್ಷಕ ಶಕ್ತಿ ಇರುವಂಥ ಜಡವಸ್ತು ಮಧ್ಯದಲ್ಲಿ ಹ್ಯಾಂಗೆ ನಿಂತ್ಕೊತೇನೆ? ಬಂದರು, ಅವರೆಲ್ಲ ಹೆದರ್ಕೊಂಡ್ಬಿಟ್ರು. ಕಲ್ಲು ಮಧ್ಯೆ ನಿಂತಿದೆ. ನಮಸ್ಕಾರ ಮಾಡಿದರು. ಸ್ವಾಮಿ ತಪ್ಪು ಮಾಡಿದ್ರು, ಕ್ಷಮಿಸಿ ಅಂದರು. ಕ್ಷಮಿಸಿದ್ದೀನಪ್ಪ, ಆದರೆ ನಿನ್ನಿಷ್ಟಾರ್ಥ ಪೂರ್ಣ ಮಾಡ್ತೀನಿ ಅಂದರು. ಅದೆಂಥ ಸಜ್ಜನ! ನಿನ್ನಿಷ್ಟಾರ್ಥ ಪೂರ್ಣ ಮಾಡ್ತೀನಿ ಅಂದರು. ಏನು ಸ್ವಾಮಿಗಳೇ ಅಂದರು? ನನ್ನನ್ನು ಸಾಯಿಸಬೇಕು ಅಂತ ಈಗ ಚಪ್ಪಡಿ ಹಾಕೋಬೇಕು ಅಂತ ಅಂದ್ರಲ್ಲಪ್ಪ, ನಿನ್ನಂತೆಯೇ ನಾನು ಸತ್ತ ಮೇಲೆ ನನ್ನ ತಲೆ ಮೇಲೆ ನಿನ್ನ ಚಪ್ಪಡಿ ಇಟ್ಕೋತೀನಿ. ಇವತ್ತು ಬೃಂದಾವನದ ಮೇಲೆ ನಾನು ಚಪ್ಪಡಿ ಇದೆ. ಪ್ರಾಣದೇವರು ಅದರಲ್ಲಿ ಪ್ರಕಟಗೊಂಡಿದ್ದಾರೆ. ನೋಡ್ಬೋದು ರಾಯವೆಲ್ಲೂರು, ಅದರ ಹೆಸರೇ ರಾಯವೆಲ್ಲೂರು. ಆ ಚಪ್ಪಡಿ ಇವತ್ತಿಗೂ ಇದೆ ಅವರು ಎತ್ತಿರೋದು. ಅನ್ಬೇಕಾದ್ರೆ ಅದೆಂಥ ಸಜ್ಜನರು ಇರಬೇಕು, ಅಂದರೆ ಎಂಥ ಸಿದ್ಧಿ ಇರಬೇಕು. ಕಲ್ಲನ್ನು ಜಡವಸ್ತುನ ಅಂತರಾಳದಲ್ಲಿ ನಿಲ್ಲಿಸೋರಿಗೆ ಇವರು ಅಂತರಾಳದಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ವೇ?